ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮನೆ ಒಡಿಬಾರ್ದು, ಯಾರು ಮನೆ ಬಿಟ್ಟು ಹೋಗಬಾರ್ದು. ನಾನು ಬದುಕಿರೋವರೆಗೂ ಎಲ್ಲರೂ ಒಗ್ಗಟ್ಟಾಗಿ ಇದೇ ಮನೇಲಿ ಇರಬೇಕು ಅಂತ ಎಲ್ಲರ ಹತ್ರ ಭಾಷೆ ತಗೊಂಡಿದ್ದೆ. ಹೌದು ರಘು, ಆದರೆ ಇವತ್ತು ನಡೆದ ಘಟನೆ ಅದಕ್ಕೆ ತದ್ವಿರುದ್ಧವಾಗಿತ್ತು. ನಿಜ. ಆದಿತ್ಯ ಪಾರ್ವತಿ ಆಸ್ತಿಲಿ ಭಾಗ ಕೇಳಿದಾಗಿಂದ ನಾನು ಎಲ್ಲರ ಹತ್ರ ತಗೊಂಡ ಭಾಷೆಯಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಕ್ಷಮೆ ಕೇಳಿದೆ. ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ ರಘು? ತಪ್ಪು ಮಾಡಿರೋದು ಅವರು. ಮಕ್ಕಳು ತಂದೆ ತಾಯಿಯರು ವಿರುದ್ಧನೇ ನಿಂತು ಬಿಡ್ತಾರೆ ಅನ್ನೋದು ನನ್ನ ಜೀವನದಲ್ಲೂ ನಿಜ ಆಗೋಯ್ತು ನೋಡಿ. ಅವ್ರ ಬಗ್ಗೆ ಏನೇನೋ ಅಂದ್ಕೊಂಡಿದ್ದೆ, ಎಲ್ಲ ಭ್ರಮೆ ಅಂತ ಈಗ ಗೊತ್ತಾಯ್ತು. ಸತ್ಯ ಅದೆಷ್ಟು ಕಹಿ ಅಲ್ವಾ ರಘು? ಅದು ಸರಿ, ನನ್ನನ್ನು ದೇವ್ರ ಮನೆವರೆಗೂ ಯಾಕೆ ಕರ್ಕೊಂಡು ಬಂದ್ರಿ? ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋಕ್ಕೆ. ದೇವ್ರೆ, ನನ್ನ ಕ್ಷಮಿಸ್ಬಿಡಪ್ಪ. ಅಖಿಲ, ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ನಾನು ತಗೊಂಡ ಭಾಷೆನ ವಾಪಸ್ ತಗೊಳ್ತಾ ಇದ್ದೀನಿ. ಇನ್ನು ಮುಂದೆ ನೀನು ನಿನ್ನ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಸ್ವತಂತ್ರಳು. ನಿನ್ನ ಮನಸ್ಸಿಗೆ ಸರಿ ಅನ್ಸಿದ ನಿರ್ಧಾರನ ನೀನು ತಗೋ, ಯಾವ ಅಂಜಿಕೆನೂ ಬೇಡ. ಆಗಲೇ ನೀವು ನಿಮ್ಮ ಮಗ ಸೊಸೆ ಹತ್ರ ಮಾತಾಡ್ತಾ ಇದ್ದದನ್ನು ನೋಡಿ ಎಲ್ಲಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಒದ್ದಾಡ್ತಾ ಇದ್ದೀರೋ ಅಂತ ಅಂದ್ಕೊಂಡೆ. ಅಖಿಲ, ನೀನು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ಥ್ಯಾಂಕ್ಸ್ ರಘು, ಥ್ಯಾಂಕ್ ಯು. ಈಗಲೂ ನಡೆದಿರೋದೆಲ್ಲ ಹೇಳಿಲ್ಲ ಅಂದರೆ ಸರಿ ಹೋಗಲ್ಲ. ಬ್ರೋ ಹತ್ರ ಹೇಳ್ಕೊಳ್ಳೋದೆ ಕರೆಕ್ಟ್. ಸತ್ಯ ಗೊತ್ತಾದರೆ ಬ್ರೋ ಈಗ ತಗೊಂಡಿರೋ ಡಿಸಿಷನ್ ಅಂತ ಹಿಂದೆ ಸರಿಬಹುದು. ಮೋನಿಕಾ ಜೊತೆ ನಡೆದಿದ್ದು, ಅರುಂಧತಿ ರಾಣ ಬ್ಲ್ಯಾಕ್ಮೇಲ್ ಮಾಡಿದ್ದು, ನಾಳೆ ಬೆಳಗ್ಗೆ ಮೋನಿಕಾ ಗಂಡ ಬಂದು ಆಕೆನ ಕರ್ಕೊಂಡು ಹೋಗೋವರೆಗೂ ಎಲ್ಲ ಹೇಳ್ಕೊಳ್ತೀನಿ. ಎಸ್. ಒಂದು ಮನೆಯಲ್ಲಿ ಒಬ್ರಿಗಿಂತ ಜಾಸ್ತಿ ಜನ ಯಾಕಿರ್ತಾರೆ ಹೇಳು? ಪ್ರೀತಿ ಇದ್ದಾಗ. ಆದರೆ ಒಂದೇ ಮನೇಲಿರೋ ಎಲ್ಲರ ಮಧ್ಯೆನೂ ಪ್ರೀತಿ ಇರಬೇಕು ಅಂತ ಏನಿಲ್ವಲ್ಲ? ಇರ್ಬೋದು, ಆದರೆ ಪ್ರೀತಿಗಿಂತ ಮುಖ್ಯವಾಗಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಇರಬೇಕು ತಾನೆ? ಹೌದು, ಆದರೆ ಈ ಮನೆಯಲ್ಲಿ ಎಲ್ಲರ ಮೇಲೂ ಎಲ್ರಿಗೂ ನಂಬಿಕೆ ಇದೆ ಅಲ್ವಾ ಅಕ್ಕ? ಇತ್ತು, ಆದರೆ ಇವಾಗಿಲ್ಲ. ನಂಬಿಕೆ ಅನ್ನೋ ಜಾಗನ ಆತಂಕ ಆವರಿಸ್ಕೊಂಡಿದೆ. ಏನು ಹೇಳ್ತಿದ್ದೀರಾ ಅಕ್ಕ? ಸತ್ಯನೇ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಉದಾಹರಣೆ ಹೇಳ. ನಿನ್ನ ಗಂಡ ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ್ದು. ಬ್ರೋ, ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು. ನನಗೆ ಯಾವ ಸತ್ಯನೂ ಬೇಕಾಗಿಲ್ಲ. ಅದನ್ನ ಕೇಳೋ ಮೈಂಡ್ ಸೆಟ್ಟಲ್ಲೂ ನಾನಿಲ್ಲ. ನಾನು ಕೇಳಿದಾಗ ಹೇಳ್ದೆ ಇದ್ದೋನು ಇವಾಗ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಹೇಳೋದು ನಿಜ ಅಂತ ಹೇಗೆ ನಂಬಲಿ? ಬ್ರೋ ನಿಜ ಬ್ರೋ, ಐ ಸ್ವೇರ್. ನಾನು ಹೇಳೋದಲ್ಲ. ನೀನು ನನಗೇನು ಹೇಳೋದು ಬೇಡ. ನೀನು ಹೇಳೋದನ್ನ ಕೇಳೋ ಪೇಷನ್ಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ನನಗಿಲ್ಲ. ಐ ಆಮ್ ಸಾರಿ. ಬ್ರೋ ಅಲ್ಲ ಬ್ರೋ, ಪ್ಲೀಸ್ ನನ್ನ ಮಾತು ಕೇಳು ಬ್ರೋ. ಏನು ಹೇಳ್ತಾ ಇದ್ದೀರಾ? ಭಾವನ ಶೂಟ್ ಮಾಡಿದ್ದು ಪ್ರೀತುನ? ಹೌದು, ನಿನ್ನ ಗಂಡನೇ. ನನ್ನ ಗಂಡನ ಮೇಲೆ ಗುಂಡು ಹಾರಿಸಿದ ನಿನ್ನ ಗಂಡ ಮುಂದೊಂದು ದಿನ ಇನ್ನೊಂದು ಅಪಾಯ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇಂಥ ಕೊಲೆಗಾರರ ಮಧ್ಯೆ ಹೇಗಿರೋದಕ್ಕಾಗತ್ತೆ ಹೇಳು? ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ?
ಪಾಲ್ನ ಶೂಟ್ ಮಾಡಿದ್ದು ಪ್ರೀತುನ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸಾವಿತ್ರಮ್ಮ? ಹೇಳ್ತೀನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಯಜಮಾನ್ರೆ. ಏನು ವಿಷಯ? ಆಸ್ತಿಲ್ ಪಾಲ್ ಕೇಳಿದ್ರಾ? ಹೌದು. ಅದು ತಪ್ಪು ಅಂತ ಹೇಳೋಷ್ಟು ದೊಡ್ಡ ಮನುಷ್ಯರಂತೂ ನಾವಲ್ಲ. ಆದರೆ ನೀವು ಹಾಗೆ ಕೇಳಿರೋದ್ರಿಂದ ನಮಗೆಲ್ಲ ಬೇಜಾರಾಗಿರೋದಂತೂ ಸತ್ಯ. ಮ್ಯಾಮ್ ಕೂಡ ನಾಳೆ ಸಿಗ್ಬೇಕಾಗಿರೋ ಸಿಗುತ್ತೆ ಅಂದರು. ಅಲ್ಲಿಗೆ ಭಾಗ ಆಗೋದು ಬರೀ ಆಸ್ತಿನ ಅಥವಾ ಮನುಷ್ಯರು ಕೂಡನಾ? ನಾಳೆ ಭಾಗ ಆದ್ರೆ ನಾವೆಲ್ಲರೂ ಯಾರ್ಯಾರ ಕಡೆಗೆ ಬರ್ತೀವಿ? ನಾವೆಲ್ಲರೂ ನಮ್ಮ ಅಡ್ರೆಸ್ನ ಕೇರ್ ಆಫ್ ಅರಸನಕೋಟೆ ಅಂತಲೇ ಹೇಳ್ಕೊಂಡಿರೋದು. ಇನ್ನು ಮುಂದೆ ಅದು ಬದಲಾಗುತ್ತಾ ದೊಡ್ಡ ಯಜಮಾನ್ರೆ? ನಮಗೆ ನೀವು ಬೇಕು, ಅಮ್ಮ ಅವರು ಬೇಕು. ಈಗ ನೀವು ಆಸ್ತಿಲಿ ಭಾಗ ಮಾಡಿಕೊಂಡ್ರೆ ನಮ್ಮ ಅಸ್ತಿತ್ವನೇ ಅಲ್ಲಾಡೋಗುತ್ತೆ ದೊಡ್ಡ ಯಜಮಾನ್ರೆ. ಈ ಮನೇಲಿ ಒಂದು ಕಲ್ಲು ಅಲ್ಲಾಡಿದ್ರು ಅದನ್ನ ಕೂಡಲೇ ರಿಪೇರಿ ಮಾಡಿಸ್ತೀರಾ. ಅಂಥದ್ರಲ್ಲಿ ನೀವೇ ಕಟ್ಟಿರೋ ಒಗ್ಗಟ್ಟು ಅನ್ನೋ ಗೋಡೆನ ಕೆಡುವ ಪ್ರಯತ್ನ ಮಾಡ್ತಿದ್ದೀರಲ್ಲ, ನೀವು ಮಾಡ್ತಿರೋದು ಸರಿನಾ? ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ದೊಡ್ಡ ಯಜಮಾನ್ರೆ, ಈ ಆಸ್ತಿನ ಭಾಗ ಮಾಡಬೇಡಿ. ಈ ಮನೆ ಒಡೆಯೋದು ನಮ್ಮಿಂದ ನೋಡೋಕ್ಕಾಗಲ್ಲ. ನಮ್ಮನ್ನು ನೀವೆಲ್ಲರೂ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನಾವೇನು ಆಸ್ತಿಲಿ ಪಾಲ್ ತಗೊಂಡು ದೇಶಾಂತರ ಹೋಗ್ಬಿಡಲ್ಲ. ಒಂದು ಸ್ವಲ್ಪ ದಿನ ಅಷ್ಟೇ, ನಾವು ಮತ್ತೆ ಈ ಮನೆಗೆ ವಾಪಸ್ ಬರ್ತೀವಿ, ಸರಿನಾ? ಸ್ವಲ್ಪ ದಿನದ ಮಟ್ಟಿಗೆ ನಾವು ಈ ಮನೇಲಿರಲ್ಲ, ಅವ್ರಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ನೀವೆಲ್ಲರೂ ಅಪ್ಪ ಅಮ್ಮಂಗೆ ಮಕ್ಕಳ ಥರ. ಅವರು ನಿಮ್ಮನ್ನು ಹಾಗೆ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಸರಿಯಾದ ಟೈಮಿಗೆ ಊಟ ತಿಂಡಿ ಕೊಡೋದ್ರಿಂದ ಹಿಡಿದು ಅವ್ರ ಆರೋಗ್ಯದ ಮೇಲೂ ಗಮನ ಇಡಿ. ಸಾವಿತ್ರಕ್ಕ, ಬಾನು ಅಡುಗೆಗೆ ಉಪ್ಪು ಜಾಸ್ತಿ ಹಾಕ್ಬಿಡ್ತಾಳೆ, ನೀನು ಸ್ವಲ್ಪ ನೋಡ್ಕೊ. ಹಾ, ನಾವಿಬ್ರು ಮನೇಲಿಲ್ಲ ಅಂತ ನೀವು ಯಾರೂ ರಜಾ ಹಾಕಂಗಿಲ್ಲ, ಸರಿನಾ ರಮೇಶಣ್ಣ? ಪಾರ್ವತಿ ಅಕ್ಕ ಹೇಳಿದ ನಿಜಾನ? ನಿನ್ನೆ ಕೇಳ್ತಾ ಇರೋದು, ಭಾವನ್ನ ಶೂಟ್ ಮಾಡಿದ್ದು ನೀನಾ? ಯಾಕೋ ಯಾಕೋ ಹೀಗೆ ಮಾಡಿದೆ? ಭಾವಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನೋಡಬಿಟ್ಟು ಅಣ್ಣನ್ನೇ ಕೊಲ್ಲೋದಿಕ್ಕೆ ಹೋಗೋಷ್ಟು ಕಟಕ ಆಗಿದ್ಯಾ ನೀನು? ನೀನನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಸಾರಿ ಜನನಿ. ಏನ್ ಸಾರಿ? ಎಷ್ಟು ಅಂತ ಸಾರಿ ಕೇಳ್ತೀಯಾ? ನೀನ್ ತಪ್ಪು ಮಾಡ್ತಾನೆ ಬರ್ತಿದ್ಯಾ, ನಾನು ನಿನ್ನ ಕ್ಷಮಿಸ್ತಾನೆ ಬರ್ತಾ ಇದ್ದೀನಿ. ಇನ್ನು ಎಷ್ಟು ಅಂತ ತಪ್ಪು ಮಾಡ್ತೀಯಾ? ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಜನನಿ, ರೋಗ್ ಶೂಟ್ ಮಾಡಿದ್ ನಾನೇ ಅಂತಾನೆ ನಂಬ್ತೀಯ? ಇಷ್ಟು ದಿನ ನನಗೆ ನಿನ್ ಮೇಲಿದ್ದ ನಂಬಿಕೆ ಈಗಿಲ್ಲ, ಎಲ್ಲ ಸತ್ತೋಯ್ತು. ಈ ಜನನಿ ನನ್ನ ನಂಬು, ನಾನು ಬ್ರೋನ ಶೂಟ್ ಮಾಡಿಲ್ಲ ನಿನ್ ಮೇಲೆ ಹಣೆ. ಮತ್ತೆ ಪಾರ್ವತಿ ಅಕ್ಕ ಯಾಕೆ ಹಾಗೆ ಹೇಳಿದ್ರು? ಅಂದ್ರೆ ನಾನು ಶೂಟ್ ಮಾಡಿದ್ದು ಯಾರಿಗೋ ಬೇರೆಯವ್ರಿಗೆ, ಅದು ಮಿಸ್ ಆಗಿ ಬ್ರೋಕ್ ಬಿತ್ತು. ಆದರೆ ನಾನು ಶೂಟ್ ಮಾಡಿದ ವ್ಯಕ್ತಿ ಸತ್ತ ಅನ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಆಮೇಲೆ ಹಾಸ್ಪಿಟಲಲ್ಲಿ ಬ್ರೋ ಅಡ್ಮಿಟ್ ಆಗಿದ್ದ ನ್ಯೂಸಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನ್ನ ಶತ್ರುಗಿಂತ ಶೂಟ್ ಮಾಡಿದ ಬುಲೆಟು ನನ್ನ ಬ್ರೋ ಎದೆಗೆ ನುಗ್ಗಿದೆ ಅಂತ. ನಾನು ಇಮಿಡಿಯೇಟಾಗಿ ಅರೆಸ್ಟ್ ಆಗಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲೂ ನನ್ನ ಶತ್ರು ಮೋಸದಿಂದ ಬ್ರೋಗ್ ಶೂಟ್ ಮಾಡಿದ ನನ್ನ ಮಾಮ್ ಹತ್ರ ನನ್ನ ಹತ್ರನೇ ಬರೆಸಿ ಕೊನೆಗೆ ಮಾಮ್ ಅರೆಸ್ಟ್ ಆಗೋ ಥರ ಆಯಿತು. ಅವತ್ತಿಂದ ನಾನು ಎಷ್ಟು ಸಫರ್ ಪಟ್ಟಿದ್ದೀನಿ ಗೊತ್ತಾ? ಈ ವಿಷಯ ನನಗೆ ಬ್ರೋಗೆ ಮಾಮಿಗೆ ಮಾತ್ರ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ಇವತ್ತು ಅಥವಾ ನೆನ್ನೆ ಗೊತ್ತಾಗಿರ್ಬೋದು. ಯಾಕಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲಿ ಕೇಕ್ ವಿಷಯವಾಗಿ ಅದಕ್ಕೆ ನಮ್ಮ ಪರವಾಗಿ ಮಾತಾಡಿದ್ರು. ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬ್ರೋ ನಮ್ಮನ್ನ ಬಿಟ್ಟು ಹೋಗ್ಬೇಕಾರೆ ಅದಕ್ಕೆ ನಮ್ಮನ್ನ ತುಂಬ ಸೆಂಟಿಮೆಂಟಲ್ ಆಗಿ ನೋಡ್ತಾ ಇದ್ರು.
ಆದರೆ ಇವತ್ತು ಮಾಮ್ ಹತ್ರ ಬರೋ ಮಾತಾಡ್ಕೊಂಡು ಹೊರಗೆ ಬಂದಾಗ ಅದಕ್ಕೆ ಬೇರೆ ಥರ ರಿಯಾಕ್ಟ್ ಮಾಡ್ತಾಯಿದ್ರು. ಅವ್ರು ನನ್ನನ್ನು ತುಂಬ ಕೋಪದಿಂದ ನೋಡ್ತಿದ್ರು. ಅದು ಇದೇ ವಿಷಯಕ್ಕೆ ಅನ್ಸುತ್ತೆ ಬ್ಲೌ ಶೂಟ್ ಮಾಡೋದು ನಾನೇ ಅಂತ ಅವ್ರಿಗೆ ಗೊತ್ತಾಗಿ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಖಿಲ, ಊಟದ ಸಮಯ ಆಯಿತು, ಊಟ ಮಾಡಲ್ವಾ? ಇನ್ನೂ ಇಲ್ಲೇ ಕೂತಿದ್ಯಾ? ಅಕ್ಕ, ಭಾವ, ಅಕ್ಕ, ಅಕ್ಕ, ಈ ಮನೇಲಿ ಏನ್ ನಡೀತಾ ಇದೆ ಅಂತ ನೋಡ್ ಬನ್ನಿ ಅಕ್ಕ. ಭಾವ, ನೀವು ಬನ್ನಿ. ಏನು? ನೀವು ಬಂದ್ರೆ ತಾನೇ ಗೊತ್ತಾಗೋದು. ಬನ್ನಿ ಭಾವ, ಬನ್ನಿ ಅಕ್ಕ, ಬನ್ನಿ. ಬನ್ನಿ ಅಕ್ಕ, ಬನ್ನಿ ಭಾವ. ಅಲ್ಲಿ ನೋಡಿ ಅಕ್ಕ. ಯಜಮಾನ್ರೆ, ಪಲ್ಯ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಹಾಕ್ಬಾರು. ಸಾಕು. ಬಾರು, ಪಲ್ಯ ಸಕ್ಕತ್ತಾಗಿದೆ. ಬಾರು, ನಾಳೆ ಸಂಕ್ರಾಂತಿ ಹಬ್ಬ. ಹಬ್ಬದ ದಿನನೇ ನಮ್ಮ ಪಾಲಿಗೆ ಬರಬೇಕಾದ ಆಸ್ತಿ ಬರ್ತಾ ಇದೆ. ನಾಳೆನೇ ಒಂದು ಮನೆ ನೋಡಿ ಹಾಲಿಸ್ಬಿಡೋಣ, ಸರಿನಾ? ಸರಿ ಯಜಮಾನ್ರೆ. ಬಾರು, ಆಮೇಲೆ ನಮಗೆ ನಮ್ಮದೇ ಆದ ಪ್ರಪಂಚ. ಸರಿ, ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು. ಎಷ್ಟು ಚೆನ್ನಾಗಿರುತ್ತಲ್ಲ? ಹೌದು ಯಜಮಾನ್ರೆ. ಊಟ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಅಕ್ಕ, ನಿಮಗೆ ಸಿಗಬೇಕಾಗಿರೋದು ನಾಳೆ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಆದ್ರೆ ಇವಳು ನೋಡಿ ಅಕ್ಕ, ಇವತ್ತೇ 2ನೇ ಒಲೆನ ಹಚ್ಬಿಟ್ಟಿದ್ದಾಳೆ. ಗಂಡ ಹೆಂಡತಿ ಇಬ್ಬರಿಗೆ ಅಡಿಗೆ ಮಾಡ್ಕೊಂಡಿದ್ದಾಳಕ್ಕ. ಮಗ ನಮ್ಮೋನಾದ್ರು ಸೊಸೆ ನಮ್ಮೋಳ ಅಂತ ದೊಡ್ಡವ್ರು ಹೇಳಿಲ್ವಾ ಅಕ್ಕ? ಇಷ್ಟು ದಿನ ನಿಮ್ಮ ಮಾತು ಕೇಳ್ತಿದ್ದವನು ಈಗ ನೋಡಿ ಮರಳು ಮಾಡಿ ಅವಳು ಮಾತು ಕೇಳೋ ಥರ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಈಗಲೇ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೇಳು, ಎಲ್ರಿಗೂ ತಟ್ಟೆ ಇಡು ಅಂತ. ಆಯ್ತಕ್ಕ. ಇವಾಗಲಾದರೂ ಊಟ ಮಾಡ್ತಾ ಇರ್ಬಿಡು, ಸಾಕು. ಅಲ್ಲ ಮ್ಯಾಮ್, ಮನೇಲಿ ಆಸ್ತಿ ಪಾಲ್ ಕೇಳಿದವರು ಅಖಿಲ ಅವರು ಮತ್ತೆ ಮನೆಯವರು ಊಟ ಯಾಕೆ ಮಾಡಿಲ್ಲ ಅಂತ ಕನ್ಸನ್ ಯಾಕೆ ತೋರಿಸ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಾಳೆ ಬೆಳಿಗ್ಗೆ ಆದ್ರೆ ಕಿತ್ತೋಗೋ ಸಂಬಂಧಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಒಂದ್ ವೇಳೆ ನಾವು ಆಸ್ತಿಯಲ್ಲಿ ಭಾಗ ಕೇಳುವಂತ ಪ್ರೀತು ಕೊಟ್ಟಿದ್ದ ಡೆಡ್ಲೈನ್ ಏನಾದರೂ ಆದಿಗೆ ಗೊತ್ತಾಗಿದ್ಯಾ ಅಂತ? ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಮ್ಯಾಮ್. ಯಾಕಂದ್ರೆ ದೇವಸ್ಥಾನದಿಂದ ಎಲ್ಲರೂ ಮನೆಗೆ ಬಂದಾಗ ಪ್ರೀತು ಕೂಡ ಆದಿತ್ಯ ಮೇಲೆ ಬೇಜಾರಾಗಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಒಂದು ವೇಳೆ ಪ್ರೀತುನೇ ವಿಷಯ ಹೇಳಿದಿದ್ರೆ ಆ ರೀತಿ ನಡ್ಕೊಂತಿರ್ಲಿಲ್ಲ ಅಲ್ವಾ? ಆದಿತ್ಯಗೆ ವಿಷಯ ಗೊತ್ತಾದ್ರೆ ಮೊದಲು ಸಿಗಾಕೊಳ್ಳೋದು ನಾನೇ ಅನ್ನೋ ಭಯ ಪ್ರೀತುಗಿದೆ. ಹಾಗಾಗಿ ನಿಮ್ಮ ಬಗ್ಗೆ ಖಂಡಿತ ಅವನೇನು ಹೇಳ್ಕೊಂಡಿರಲ್ಲ. ಡೋಂಟ್ ವರಿ ಮ್ಯಾಮ್. ಸರಿ, ಅಲ್ಲಿ ಇನ್ನೇನೇನು ನಡೆಯುತ್ತೋ ಎಲ್ಲ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇರೋ. ಸರಿ ಮ್ಯಾಮ್,
ನನಗಂತೂ ಇಲ್ಲಿಂದ ಯಾವಾಗ ಆಚೆ ಬರ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಒಳ್ಳೆ ಪಂಜರದಲ್ಲಿ ಸಿಗಾಕೊಂಡಿರೋ ಗಿಣಿ ಥರ ಆಗೋಗ್ಬಿಟ್ಟಿದ್ದೀನಿ. ಅರಸನ ಕೋಟೆಗೆ ಹೋದ್ಮೇಲೆ ತುಂಬ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ. ಒಳ್ಳೆ ಬೆಳವಣಿಗೆನೆ. ಬಟ್ ಎನಿವೇಸ್, ನಾನು ಹೇಳೋವರೆಗೂ ನೀನು ಅಲ್ಲಿಂದ ಹೊರಗಡೆ ಬರೋ ಹಾಗಿಲ್ಲ. ಓಕೆ? ಓಕೆ ಮ್ಯಾಮ್. ನಾಳೆ ಹುಟ್ಟೋ ಸೂರ್ಯನಿಗಿಂತ ಮುಳುಗೋ ಸೂರ್ಯ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದರೆ ಆ ಸೂರ್ಯ ಜಗತ್ತನ್ನೇ ಕತ್ಲು ಮಾಡದೇ ಇರ್ಬೋದು, ಆದರೆ ಅರಸನ ಕೋಟೆ ಮಾತ್ರ ಕತ್ಲಾಗೇ ಆಗುತ್ತೆ. ಹಾಗೆ ನಾಳೆ ಹಬ್ಬಕ್ಕೆ ಅಖಿಲ ಯಾರಿಗೆ ಗಿಫ್ಟ್ ಕೊಡದೆ ಹೋದರೂ ನನಗೆ ಮಾತ್ರ ಖಂಡಿತ ಕೊಡ್ತಾಳೆ. ಜಯಕ, ರಂಗೋಲಿ ಯಾರು ಹಾಕಿದ್ದು? ಅದು ಅಖಿಲ ಮ್ಯಾಮ್ ಹೇಳಿದ್ರು ಅಂತ ಜನನಿ ಮ್ಯಾಮ್ ರಂಗೋಲಿ ಹಾಕಿ ಹೋಗಿದ್ದಾರೆ ಪಾರು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಯ್, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಅತ್ತೆ ನನಗೆ ರಂಗೋಲಿ ಹಾಕೋದಕ್ಕೆ ಹೇಳಿದ್ರು. ಆದರೆ ಅವ್ರು ಹೇಳಿದ ರೀತಿ ನೋಡಿದ್ರೆ ಅವ್ರು ಬರೀ ಇವತ್ತಿಗೆ ಮಾತ್ರ ರಂಗೋಲಿ ಹಾಕೋದಕ್ಕೆ ಹೇಳಿಲ್ಲ ಅಂತ ನನಗೆ ಅನಿಸ್ತಿದೆ. ಹಾಗಾದರೆ ಮಾಮ್ ಆಸ್ತಿಲಿ ಪಾಲ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅನ್ಸುತ್ತೆ. ಪಾರು, ಯಾಕೆ ಟಲ್ಲಾಗಿದೆಯಾ? ಯಜಮಾನ್ರೆ, ದೇವ್ರ ಮನೇಲಿ ಅತ್ತೆ ಮನೆ ಅಲಂಕಾರ ಮಾಡ್ತಾಯಿದ್ರು. ಎಳ್ಳು ಬೆಲ್ಲ ಎಲ್ಲ ಇಟ್ಟು ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಜನನಿಗೆ ಹೇಳಿ ಹೊರಗಡೆ ರಂಗೋಲಿ ಕೂಡ ಹಾಕ್ಸಿದ್ರು. ಸಂಕ್ರಾಂತಿ ದಿನನೇ ಅಮ್ಮಂಗೆ ನಮ್ಮ ಕಡೆಯಿಂದ ಈ ರೀತಿ ನೋವು ಕೊಡುವಂಥ ಪರಿಸ್ಥಿತಿ ಬಂದಿದೆ ಪಾರು. ಆದರೆ ಏನು ಮಾಡೋದು, ಇದು ಅನಿವಾರ್ಯ. ಹೌದು ಯಜಮಾನ್ರೆ, ಆದರೆ ಅತ್ತೆಯಮ್ಮ ಇಂಥ ಸಂದರ್ಭದಲ್ಲೂ ಸಂಕ್ರಾಂತಿ ಹಬ್ಬನ ಮರ್ತಿಲ್ಲ. ಬಹುಶಃ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಮ್ಮ ಹತ್ರ ಮಾತಾಡ್ಬೋದು ಅನಿಸುತ್ತೆ. ಕಳೆದ ಸಲ ನಾನು ಜನನಿ ಇಬ್ಬರು ಸೇರಿಕೊಂಡು ಹಬ್ಬನ ಆಚರಿಸಿದ್ವಿ. ಆದರೆ ಈ ಸಲ ನನ್ನನ್ನು ದೂರ ಇಟ್ಟು ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಆಸ್ತಿಲಿ ಭಾಗ ಕೇಳಿರೋದ್ರಿಂದ ನಮ್ಮನ್ನು ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ ಬಿಡು. ಯಾಕೆಂದರೆ ಅಮ್ಮನ ಮನಸ್ಸಿಗೆ ಅಷ್ಟು ನೋವಾಗಿದೆ ಪಾರು. ಇವತ್ತು ನಮ್ಮ ಮನೆಗೆ ಲಾಯರ್ನ ಕರೆಸಿ ನಮ್ಮ ಪಾಲಿಗೆ
ಎಷ್ಟು ಆಸ್ತಿ ಬರಬೇಕು ಅಂತ ಹೇಳ್ತಾರೆ. ಅದ್ರ ಡಾಕ್ಯುಮೆಂಟೇಷನ್ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾವು ಈ ಮನೆಯಲ್ಲೇ ಇರ್ಬೋದು. ಅಷ್ಟರಲ್ಲಿ ಪ್ರೀತು ಹಿಂದೆ ಯಾರು ಇದನ್ನು ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವು ಯಾರು ಅಂತ ಕಂಡುಹಿಡಿಯೋಣ. ಆಮೇಲೆ ಅಮ್ಮನ ಹತ್ರ ಎಲ್ಲ ನಿಜ ಹೇಳಿ ನಾವೆಲ್ಲರೂ ಮೊದಲಿನ ಥರ ಖುಷಿಯಾಗಿರ್ಬೋದು. ಏನಿದು? ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ಕೊಡಕ್ಕೆ ಹೇಳಿದ್ರು ಮ್ಯಾಮ್. ಇದನ್ನು ಹಾಕೊಂಡು ರೆಡಿಯಾಗಿ ಹಾಲಿಗೆ ಬರಬೇಕಂತೆ. ಸರಿ. ಮಾಮ್ ಎಲ್ಲರನ್ನು ಕರೆದಿದ್ದಾರೆ ಅಂದರೆ ಮೋಸ್ಟ್ಲಿ ಆಸ್ತಿ ಪತ್ರ ಕೊಡೋಕ್ಕೆ ಇರ್ಬೋದು. ಎಲ್ಲರ ಮುಂದೆ ಅಮ್ಮ ನಮಗೆ ಆಸ್ತಿ ಕೊಡೋದ್ರ ಬಗ್ಗೆ ಅನೌನ್ಸ್ ಮಾಡೋ ಟೈಮ್ ಬಂತು ಅಂತ ಅನಿಸುತ್ತೆ.